ಹಾಯ್ ಹಲೋ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್.ಜೆ. ಸುನಿಲ್ ಪ್ರಾಂಕ್ ಕಾಲ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ನಾನಿದ್ದೀನಿ ಇವತ್ತು ನಮ್ಮ ಮೈಸೂರಿನ ಪಕ್ಕದಲ್ಲಿರ್ತಕ್ಕಂಥ ನಂಜನಗೂಡು ತಾಲೂಕಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ನಾನಿದ್ದೀನಿ. ಸುತ್ತೂರು ಜಾತ್ರಾ ಮಹೋತ್ಸವ ಅಂದ್ರೆ ಸಿಕ್ಕಾಪಟ್ಟೆ ವರ್ಲ್ಡ್ ಫೇಮಸ್. ಲಾಸ್ಟ್ ಇಯರ್ ಕೂಡ ನಾನು ಸುತ್ತೂರಲ್ಲಿ ಒಂದು ಸಕ್ಕತ್ತಾಗಿರೋ ಒಂದು ವಿಡಿಯೋ ಮಾಡಿದ್ದೆ. ಬಟ್ ಈ ವರ್ಷ ಕೂಡ ನಾನು ಸುತ್ತೂರು ಬಂದಿರೋ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿನ ಒಂದು ವೈಬೇ ಬೇರೆ, ಇಲ್ಲಿನ ಒಂದು ಜೋಶೇ ಬೇರೆ. ಸದ್ಯಕ್ಕೆ ಇವತ್ತು ನಾನು ಸುತ್ತೂರು ಜಾತ್ರೆಯಲ್ಲಿ ಏನ್ ಕೇಳಕ್ ಹೋಗ್ತಾ ಇದೀನಪ್ಪ ಅಂತ ಹೇಳಿದ್ರೆ, ಬನ್ನಿ ಆಯ್ತು ಬನ್ನಿ ಬಸ್ ಕ್ಯಾಮ್ರಾ ಆಯ್ತು. ನಮ್ಮ ಜನಗಳ ಇತ್ತೀಚೆಗೆ 25 ವರ್ಷದಿಂದ ಒಂದು ಸಾಂಗ್ ಬಂತು. ಆ ಸಾಂಗ್ ಇವತ್ತು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ಆ ಸಾಂಗ್ ಯಾಕೆ ಟ್ರೆಂಡ್ ಆಗಿದೆ, ಆ ಸಾಂಗ್ ಬಗ್ಗೆ ಜನ ಏನೇನ್ ಹೇಳ್ತಾರೆ ಅಂತ ಕೇಳಕ್ ಬಂದಿ. ನೋಡಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಝೂಮ್ ಆಗ್ಬಿಟ್ಟಿದ್ದಾರೆ. ಈ ತರ ಇರೋನ ನೋಡ್ತಾ ಇರ್ತೀವಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ರಘು ಅವರೇ, ಸುತ್ತೂರು ಜಾತ್ರೆ ಬಂದಿದ್ದೀರಾ, ಹೇಗನ್ಸುತ್ತೆ? ಸುತ್ತೂರು ಹತ್ತೂರ ಸುತ್ತೂರು ನೋಡು, ಹತ್ತೂರ ಸುತ್ತಿ ನೋಡು, ಸುತ್ತೂರ ಒಮ್ಮೆ ನೋಡು, ಅದ್ಭುತ. ಆರ್ಜೆ ಸುನಿಲ್ ಅವರೇ, ಆರ್ಜೆ ಸುನಿಲ್ ಅವರೇ, ಯಾರು ಗೊತ್ತಿಲ್ಲ, ಕಾಗೆ ಅನ್ನಿಸ್ತೀರಾ? ಆರ್ಜೆ ಸುನಿಲ್ ಕಣ್ರಿ, ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? 25 ವರ್ಷದಿಂದ ಒಂದ್ ಸಾಂಗ್ ಬಂತು. ಆ ಸಾಂಗ್ ಇವತ್ತು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ. ಯಾವ ಹುಡುಗಿರ ಮೊಬೈಲ್ ನೋಡ್ಲಿ, ಹುಡುಗರ ಮೊಬೈಲ್ ನೋಡ್ಲಿ, ಅದೇ ಸಾಂಗ್. ಯಾವ ಸಾಂಗ್ ಅದು? 25 ವರ್ಷದಿಂದ ಒಂದು ಸಿನಿಮಾ ಹಾಡು ಇವತ್ತು ಸಿಕ್ಕಾಪಟ್ಟೆ ಎಲ್ಲಾರು ಹುಡುಗರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡ್ ಚರ್ಚ್ಕೊಂಡು ಹುಡ್ಸ್ತಾವ್ರೆ. ಯಾವ ಸಾಂಗ್ ಗೊತ್ತಾ ಅದು? ಕರಿಮಣಿ ಮಾಲೀಕ ನೀನು. ಹಾಡು ಹೇಳ್ತೀರಾ? ಹೇಳಿ. ಮನಸ್ಸಿನೊಳಗೆ ಖಾಲಿ ಖಾಲಿ, ನೀ ಮನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ, ತರದೆ ಹೋದರು ನೀ ನನಗೆ ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಮಾಲೀಕ ನೀನಲ್ಲ. ಚಾನೆಲ್ ಎಲ್ಲ ಕಣ ನೋಡಿಲ್ವೇನ ನೀನು? ಸುರೇಶ್ ಅಣ್ಣ, ನಮ್ಮಣ್ಣ ಇವರಣ್ಣ ಸುರೇಶ್ ಅಣ್ಣ ಅಂತ ನಾನು ಇರ್ಲಿ. ಸದ್ಯಕ್ಕೆ ಎಲ್ರು ನನ್ನ ಆರ್.ಜೆ. ಸುನಿಲ್ ಅಂತ ಕರೀತಾರೆ. ಹೊಸ ನಾಮಕರಣ ಮಾಡೋರು ಇವಾಗ ಸುತ್ತೂರಲ್ಲಿ. ಸುನೀಲ್ ಅಣ್ಣ ಅವರು. ಸುತ್ತೂರು ಜಾತ್ರೆ ಬಂದ್ರಿ, ಏನೇನ್ ನೋಡಿದ್ರಿ? ಕಲರ್ಸ್ ಲೈಟಿಂಗ್ಸ್ ನೋಡಿದ್ವಿ, ಬರೀ ಲೈಟ್ ನೋಡಕ್ಕೆ ಎಲ್ಲ ನೋಡೋದು ಬೇಡ. 25 ವರ್ಷದ ಹಿಂದೆ ಒಂದು ಹಾಡು ಬಂತು. ಆ ಹಾಡು ಇವತ್ತು ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ. ನಾನಲ್ಲ ಅಂತ ಇವತ್ತು ಟ್ರೆಂಡ್ ಆಗುತ್ತೆ ಅಂತಂದ್ರೆ ಯಾಕಾಗಿರ್ಬೋದು ಹಾಡು ಟ್ರೆಂಡ್ ನಿಮ್ ಪ್ರಕಾರ? ಈಗ ಯೂಸ್ ಗಳೆಲ್ಲ ಲವ್ ಮಾಡ್ತಾ ಇದಾರಲ್ಲ, ಅವ್ರು ಮಿಸ್ ಆಗಿ ಬೇರೆಯವ್ರಿಗೆ ಮಿಸ್ಸಸ್ ಆಗೋಯ್ತಾರಲ್ಲ, ಅದಕ್ಕೆ ಏನಕ್ಕೆ ಟ್ರೆಂಡ್ ಆಗಿರ್ಬೋದು ಸಾಂಗ್ ಇವಾಗ? ಏನಕ್ಕೂ ಇಲ್ಲ, ಅಲ್ಲಿ ಮೇನ್ ಇದಿರೋದೇ ಕರಿಮಣಿ. ಇದಿರೋದೆ ಅಂದ್ರೆ ಕರಿಮಣಿ ಲವ್ ಮಾಡ್ತೀನಿ, ಬಟ್ ಇದನ್ ಮಾತ್ರ ಕೊಡಕ್ಕಾಗಲ್ಲ ಅಂತ. ಅದನ್ನ ಹುಡುಗರು ಈಗ ನೀವು ಅರ್ಥ ಮಾಡ್ಕೊಬಿಟ್ಟವ್ರೆ, ಅದಕ್ಕೆ ಟ್ರೆಂಡ್ ಆಗ್ಬಿಟ್ಟಿರೋದು. ನೀನೇನಂತ ಅರ್ಥ ಮಾಡ್ಕೊಂಡಿದ್ದೆ? ಅದೇ ಏನಿಲ್ಲ, ಇರ್ತಾರೆ ಎಲ್ಲ ಇರುತ್ತೆ, ಬಟ್ ಕರಿಮಣಿ ಒಂದ್ ಕೊಡಲ್ಲ ಅಂತ. ಮಾವ ಒಂದ್ ಹುಡುಗಿನ ಲವ್ ಮಾಡ್ತಿದ್ನ, ಜಿಮ್ಗೆ ಹೋಗಿ ಒಳ್ಳೆ ಫುಡ್ ತಿಂದಿ ಬಾಡಿ ಫುಲ್ ಫಿಟ್ ಆಗಿತ್ತು. ಏನ್ ಮಾಡಿದ್ಲು ಅವ್ರ ಹುಡುಗಿ, ಲವ್ ಮಾಡಿದ್ಲು ಬಾಡಿ ಫಿಟ್ ಆಗಿರಾಗ. ಇನ್ನೇನೋ ಬಿದ್ಲಲ್ಲ ಒಂದ್ ಹುಡುಗಿ ಅನ್ಬಿಟ್ಟು ಬಿಟ್ಬಿಟ್ಟ. ಆ ಹುಡುಗಿ ಏನ್ ಮಾಡಿದ್ಲು, ಯಾವಾಗ ಒಂದ್ ಜಿಮ್ ಬಿಟ್ಟ ಊದಾಗ ಶುರು ಆಯ್ತು ಬಂತರ. ಅದಕ್ಕೆ ಆ ಹುಡುಗಿ ಹೋಗುವಾಗ ಒಂದೇ ಒಂದ್ ಮಾತು ಹೇಳಿದ್ಲು, ನಾವ್ ಬಂದ್ ಫಸ್ಟ್ ಕೇಳಿದ್ವಿ ಏನಾಯ್ತು ಮಗ ಅಂತ. ಮಗ ಹೋಗುವಾಗ ಒಂದೇ ಒಂದ್ ಮಾತು ಹೇಳಿದ್ಲು, ಮಗ ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಒಂಥರ ಊದ್ಕೊಂಡಿರೋದೇ ನಮ್ಮ ಮಾವಂಗ್ ಒಂದ್ ಪ್ರಾಬ್ಲಮ್ ಆಗೋಯ್ತು. ಚಾನಲ್ ಮುಖಾಂತರ ಒಂದೇ ಒಂದ್ ಕೇಳ್ಕೊಳ್ಳೋದು, ಮಾವನ್ನ ಬಿಟ್ಟೋಗಿರೋದು ಮತ್ತೆ ಬೇಕಾದ್ರೆ ಜಿಮ್ ಫೀಸ್ ನಮ್ದೇ ಆದ್ರೂ ಪರವಾಗಿಲ್ಲ ಸೇರಿಸ್ತೀವಿ, ನಮ್ಮ ಮಾವನ್ನ ಬಂದು ನೀವು ಸೇರ್ಲೇಬೇಕು. ಮಾಡ್ತಾನೆ 100% ಮಾಡೇ ಮಾಡ್ತಾನೆ ನಮ್ಮ ಮಾವ. ಇದು ಚಾಲೆಂಜು. ಬತ್ತಿಯ ಕಣೆ ನೀನು, ನಮ್ಮ ಮಾವನ ಹುಡುಕ ಬಂದೇ ಬತ್ತಿಯ ಮಗ. ಅವಳಾಗೆ ಬಂದು ಮಗ, ಅವಳಾಗೆ ಓದ್ಲು ಮಗ. ಆದ್ರೆ ಹೋಗುವಾಗ ಒಂದೇ ಒಂದ್ ಮಾತಾಡಿದ್ಲು ಮಗ, ಏನಂತ? ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಎಲ್ಲ ಭಗ್ನ ಪ್ರೇಮಿಗಳು. ಓಕೆ, ಈಗ 25 ವರ್ಷದಿಂದ ಒಂದು ಹಾಡು ಬಂದಿತ್ತು, ಬಟ್ ಆ ಹಾಡೀಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ.
ಎಲ್ಲ ಲವರ್ಸ್ ಗಳ ಒಂದು ಆಂಥಮ್ ಸಾಂಗ್ ಆಗ್ಬಿಟ್ಟಿದೆ. ಅದು ಯಾವ ಸಾಂಗ್ ಅಂತ ಗೊತ್ತಾ ನಿಮ್ಗೆ? ಮಲಯಾಳಿ ಓ ಮಲಯಾಳ ನೀವು? ಓಕೆ, ಯಾವ ಸಾಂಗ್ ಅದು? ಸಮಥಿಂಗ್. ಓಕೆ, ಗೊತ್ತಾಗ ಯಾವ್ದು ಅಂತ? ಏನಿಲ್ಲ ನನ್ನ ನಡುವೆ ಏನಿಲ್ಲ ಹೌದು. ಓಕೆ, ಈಗ 25 ವರ್ಷ ಆದ್ಮೇಲೆ ಆ ಸಾಂಗ್ ಟ್ರೆಂಡ್ ಆಗಿದೆ. ಏನಕ್ಕೋಸ್ಕರ ನಿಮ್ ಪ್ರಕಾರ ಟ್ರೆಂಡ್ ಆಗಿರ್ಬೋದು ಅದು? Maybe people like vintage more. Maybe people like vintage more. ಅದೊಂದೇ ಕಾರಣ. ಮತ್ತೆ ಅದಕ್ಕೆ ಹಾಕಿರೋಂತ ಡಿಜೆ ಸ್ವಲ್ಪ ಮ್ಯೂಸಿಕ್ ರಿಮಿಕ್ಸ್ ಮಾಡಿದ್ದಾರೆ. ನಿಮ್ಗೆ ಇಷ್ಟ ಆಯ್ತಾ ಅವರು? People mostly going back to vintage system. Like even our modern system is following that vintage. ತುಂಬಾ ರೆಟ್ರೋನ ತುಂಬಾ ಇಷ್ಟಪಡ್ತಾ ಇದಾರೆ. Even we are selecting ornaments, we will go for that vintage. ಸೈಡ್ ಅಲ್ಲಿ ಕೂತ್ಕೊಂಡು ಇವ್ರ ಮೇಲೆ ಒಂದು ಹಾಡು ಹೇಳಿದ್ರು. ಯಾವ ಹಾಡು ಅದು? ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಓ, ಯಾಕೆ ಅಷ್ಟೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಎಲ್ಲರ ಬಾಯಲ್ಲೂ? ಅದೇ ಯಾಕೆ ಅಂತೀರಾ? ಯಾಕೋ ಗೊತ್ತಿಲ್ಲ, ಇವಾಗ ಟ್ರೆಂಡ್ ಮಾಡ್ತಿದ್ದಾರೆ ಅದನ್ನ. ಅದೇ ಯಾಕೆ ಇಷ್ಟ ಆಗಿರ್ಬೋದು ಎಲ್ಲರಿಗೂ ಆ ಹಾಡು? ಏನು ಲಿರಿಕ್ಸ್ ಎಲ್ರಿಗೂ ಇಷ್ಟ ಆಗಿರ್ಬೋದು. ಅದು ಈಗ 25 ವರ್ಷ ಆದ್ಮೇಲೆ ಏನು ಹುಡುಗರು ಕ್ರೇಜ್ ಆಗಿ ಜಸ್ಟ್ ಈಗ 25 ವರ್ಷದಿಂದ ಒಂದ್ ಸಾಂಗ್ ಬಂತು, ಬಟ್ ಇವತ್ತು ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ಬಿಟ್ಟಿದೆ. ಹಾಡು ಯಾವ ಹಾಡು ಗೊತ್ತಾ? ಓನಲ್ಲ ನೀನಲ್ಲ. ಓಕೆ, ಯಾಕೆ ಹಾಡು ಇವತ್ತು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿರೋದು ಅಂತೀರಾ? ಹುಡುಗಿಯಿಂದ ಸರ್. ಹುಡುಗಿಯಿಂದ? ಏನ್ ನಿಮ್ಮ ಹುಡುಗಿಯಿಂದನಾ? ಹೌದಾ? ಯಾಕೆ ಅಷ್ಟೊಂದು ಎಲ್ಲಾ ಹುಡುಗರುಗಳಿಗೂ ಇಷ್ಟ ಆಗ್ಬಿಟ್ಟಿರೋದ ಸಾಂಗ್? ಸರ್ ಅಂದ್ರೆ ಅದು ಎಲ್ಲಾ ರೀತಿ ಅರ್ಥ ಐತೆ. ನಮ್ ಭಾಷೆ ಎಲ್ಲದರಲ್ಲೂ ನೀಟಾಗಿ ಬರ್ದಾರೆ. ಸಾಂಗ್ ಸೂಪರ್ ಆಗೈತೆ. 25 ವರ್ಷದಿಂದ ಒಂದ್ ಸಾಂಗ್ ಬಂತು, ಅದು ಇವತ್ತು ಎಲ್ಲಾರ ಮೊಬೈಲ್ ಅಲ್ಲೂ ಟ್ರೆಂಡ್ ಆಗ್ಬಿಟ್ಟಿದೆ. ಯಾವ ಸಾಂಗ್ ಗೊತ್ತಾ ಅದು? ಏನಿಲ್ಲ ಕರಿಮಣಿ ಮಾಲಕ ನೀನಲ್ಲ ಅಂತ. ಯಾಕೆ ಸಾಂಗ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಅಂತೀರಾ? ಏನ್ ಮಾಡ್ತೀರಾ, ಇವಾಗ ಅದು ಆ ಸಾಂಗ್ಗೆ ಮೀನಿಂಗ್ ಇವಾಗ ಗೊತ್ತಾಗ್ತಾ ಇದೆ ಅದಕ್ಕೆ. 25 ವರ್ಷ ಆದ್ಮೇಲೆ 25 ವರ್ಷ ಆದ್ಮೇಲೆ ಜಾಸ್ತಿ ಗೊತ್ತಾಗಿರೋದು ಮೀನಿಂಗ್ ಹುಡುಗರಿಗೂ ಹುಡುಗಿರ್ಗಿಂತ ಹುಡುಗರಿಗೆ ಜಾಸ್ತಿ ಗೊತ್ತಾಗಿದೆ. ಯಾಕೆ? ನೀನಲ್ಲ ಅಂತಾನು ಆಗುತ್ತೆ, ನೀನಲ್ಲ ಅಂತಾನು ಆಗುತ್ತೆ, ಎರಡು ಆಗ್ತಾ ಇದೆ ಅದಕ್ಕೋಸ್ಕರ. ಓಹೋ, ನಿಮ್ಗೂ ಆಗಿದೆಯಾ ಅದು ಅರ್ಥ? ನಮ್ಗೆ ಆಗಲ್ಲ ನಮ್ಗೆ ಯಾರು ಇಲ್ಲ ಅರ್ಥ ಮಾಡಕ್ಕೆ. ನೀವು ಸಿಕ್ಕಾರೆಲ್ಲ ಹಿಂಗೆ ಅಂತಾರಪ್ಪ. ನಾವ್ ಕರಿಮಣಿ ಮಾಲೀಕ ನಾವಲ್ಲ. ಎಲ್ಲಾ ಪ್ರೇಮಿಗಳು ಸಾಂಗ್ ಆಗ್ಬಿಟ್ಟಿದೆ. ಯಾವ ಸಾಂಗ್ ಗೊತ್ತಾ ಅದು? ಓನಲ್ಲ. ಹಾಡ್ತೀರಾ ನಮ್ಗೋಸ್ಕರ? ಹೇಳಿ. ಓನಲ್ಲ ನೀನಲ್ಲ ಕರಿಮಣಿ ಮಾಂಗಲ್ಯ ನಾನಲ್ಲ. ಯಾಕೆ ಈ ಹಾಡು ಈಗ ಟ್ರೆಂಡ್ ಆಗಿರ್ಬೋದು? ಎಲ್ಲರ ಮೇಲೆ ಅದೇ ಹಾಡು ಇವಾಗ ಏನಕ್ಕೆ? ಜನ ಬೇಕು ಅಂತ ಕೊಳ್ತಾ ಇದಾರೆ. ಎಲ್ಲಾ ತಾವು ಒಂತವಲ್ಲ, ಮೊಬೈಲ್ಗಳಲ್ಲಿ, ಟಿವಿಗಳಲ್ಲಿ, ಎಲ್ಲೆಲ್ಲೂ ಅದೇ ರಿಕಾರ್ಡ್, ಅಲ್ಲೆಲ್ಲೂ ಅದೇ. RJ Sunil Prank Calls. ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ಬ್ರಹ್ಮ ವೆಲ್ನೆಸ್. ಈಗ ಆಯುರ್ಬ್ರಹ್ಮ ವೆಲ್ನೆಸ್ ನ ಉತ್ಪನ್ನಗಳಾದ ಆರ್ಥೋಕೇರ್ ಕ್ಯಾಪ್ಸೂಲ್, ಪೈಲ್ಸ್ ಕೇರ್ ಕ್ಯಾಪ್ಸೂಲ್, ಗ್ಯಾಸ್ಟ್ರೋ QRX ಕ್ಯಾಪ್ಸೂಲ್ ಮತ್ತು ಸ್ಟಮಕ್ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ. ಆನ್ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ 9964261263. ಆಯುರ್ಬ್ರಹ್ಮ ವೆಲ್ನೆಸ್.